ಗೋವಿಂದರಾಜ್ರವರು ಸತತ 25 ವರ್ಷಗಳಿಂದ ಸ್ವಾಮಿ ಮಾಲೆ ಹಾಕ್ಕೊತಾ ಇದ್ದಾರೆ. ಅವರೆಲ್ಲ 31ನೇ ವರ್ಷ ಇದು. ಅವರು ಜನಗಳಿಗೆ ಈ ಕಡೆ ಎಲ್ಲ ಒಳ್ಳೆಯದನ್ನು ಮಾಡ್ತಿದ್ದಾರೆ. ಒಂದು ಕರೋನಾ ಟೈಮಲ್ಲಿ ಎಲ್ಲ ಒಂದು MGR ಅಂತ ಗ್ರೂಪ್ ಮಾಡಿಕೊಂಡು ಎಲ್ಲ 150 ಮೆಂಬರ್ಸ್ ಇದ್ದಾರೆ. ಅವರೆಲ್ಲ ಸುಮಾರಾಗಿ ಸಹಾಯ ಮಾಡ್ತಿದ್ದಾರೆ ಜನಗಳಿಗೆ. ಅವರು ಕಾರ್ಯಕ್ರಮಗಳೆಲ್ಲ ಜನಗಳಿಗೆ ಸಹಾಯ ಮಾಡೋ ರೀತಿಯಲ್ಲಿ ಇರುತ್ತೆ. ಅವ್ರಿಗೆಲ್ಲ ಅಯ್ಯಪ್ಪ ಸ್ವಾಮಿಯವರು ಒಳ್ಳೆಯದನ್ನು ಮಾಡಲಿ. ಈ ಮಾರ್ಗಶಿರ ಮಾಸದಲ್ಲಿ ಸಾಕಷ್ಟು ಜನ ನಮ್ಮ ಬಳ್ಳಾರಿಯಲ್ಲಿ ಅಯ್ಯಪ್ಪ ಸ್ವಾಮಿ ಮಾಲಾಧಾರರು ಜಾಸ್ತಿ ಆಗ್ತಾನೇ ಇದ್ದಾರೆ. ಅವ್ರಿಗೆಲ್ಲ ಒಳ್ಳೆಯದಾಗಲಿ. ಭಗವಂತ ನಮ್ಮೆಲ್ಲರಿಗೂ ಎಲ್ಲ ಆಯುಷು ಆರೋಗ್ಯ ಕೊಟ್ಟು ಗೋವಿಂದರಾಜರು ಅಣ್ಣವ್ರನ್ನ ಕಾಪಾಡಲಿ ಅಂತ ಬೇಡ್ಕೊತಾ ಇದ್ದೀನಿ. ಎಲ್ಲ ಜಾಸ್ತಿ ನಾನು ಸುಮಾರು 10-15 ಕಡೆ ಅಯ್ಯಪ್ಪ ಸ್ವಾಮಿ ಪೂಜೆಗೆ ಹೋಗಿ ಬಂದಿದ್ದೀನಿ ಬಳ್ಳಾರಿಯಲ್ಲಿ. ಅವರೆಲ್ಲ ಕ್ಷೇಮವಾಗಿ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಮಕರದೋಸಿ ದರ್ಶನ ಮಾಡಿಕೊಂಡು ಬರಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಸ್ವಾಮಿಯೇ ಶರಣಮಯ್ಯಪ್ಪ. ಗೋವಿಂದಣ್ಣವರು ಇದು ಸೇವೆ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇಂಥ ಸೇವೆ ಹಲವಾರು ಸೇವೆಗಳು ನಾವು ಅವ್ರನ್ನ ಕಣ್ಣಾರೆ ನೋಡಿದ್ದೀವಿ. ಆ ಏಳ್ಮಕ್ಕಳ ತಾಯಿ ಗುಡಿಯಲ್ಲಿ ಅವರು 41 ದಿನ ಎಲ್ಲರಿಗೂ 41 ದಿನ, ಇದು ಒಂದಿನ ಅಲ್ಲ, ಇದು ಒಂದಿನ ಮಾಡಿದ್ದಾರೆ. ಅಲ್ಲಿ ಏಳ್ಮಕ್ಕಳ ತಾಯಿ ಗುಡಿಯಲ್ಲಿ 41 ದಿನ ಮಾಡಿದ್ದಾರೆ. ಅದು ದೊಡ್ಡ ಸೇವೆ ಆಗಿದೆ. ಅದು ಇಂಥ ಹಲವಾರು ಸೇವೆಗಳು ಮಾಡಬೇಕು. ಅವರು ಜನರಲ್ಲಿ ಪ್ರತಿನಿತ್ಯ ಇರ್ತಾ ಇದ್ದಾರೆ. ಸೊ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಒಳ್ಳೆ ಉನ್ನತ ಸ್ಥಿತಿಯಲ್ಲಿ ಮಾಡ್ಬೇಕಂತೇಳಿ ಆ ಅಯ್ಯಪ್ಪ ಸ್ವಾಮಿನ ಕೇಳ್ಕೊತಾರೆ. MGR ತಂಡ ಏನಿದೆ ಸುಮಾರು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತಾರೆ. MGR ತಂಡದ ಬಗ್ಗೆ ಭಾರಿ ಸೋಷಿಯಲ್ ಆಕ್ಟಿವಿಟೀಸ್ ನಾನು ಫೇಸ್ಬುಕ್ ಲೈವಲ್ಲಿ ನೋಡ್ತಾ ಇರ್ತೀನಿ. ಸೊ ಅವರು ಪ್ರತಿನಿತ್ಯ ಜನದಲ್ಲಿ ಸ್ಪಂದನೆಯಲ್ಲಿ ಇರ್ತಾರೆ. ಸೊ ಅವರು ಒಂದು ಪ್ರೋತ್ಸಾಹ ಏನಿದೆ ಎಲ್ಲರಿಗೂ ಬರಬೇಕು. ಎಲ್ಲ ಕಾರ್ಪೊರೇಟ್ರು ಎಲ್ಲರೂ ಮಾಡ್ತಾ ಇದ್ದಾರೆ. ಬಟ್ ಅವ್ರದ್ದು ಇನ್ನೂ ಜಾಸ್ತಿನೇ ಇದೆ. ಎಲ್ಲ ಕಾರ್ಪೊರೇಟ್ರ್ಗಿಂತ ಇನ್ನೂ ಜಾಸ್ತಿ ಕೆಲಸ ಕಾರ್ಯಾಚರಣೆ ಮಾಡ್ತಿದ್ದಾರೆ. ಇವಾಗ 3 ಸತಿ 4 ಸತಿ ಒಂದೇ ವಾರ್ಡಲ್ಲಿ ಗೆಲ್ಲಬೇಕಂತಂದರೆ ಅಷ್ಟು ಸುಲಭವಾದ ವಿಚಾರ ಅಲ್ಲ. ಸೊ ಅವ್ರನ್ನೊಂದು ಇವತ್ತು ಜನ ಬೆಂಬಲ ಕೊಟ್ಟಿದ್ದಾರೆ ಅಂತಂದರೆ 3 ಸತಿ ಅಷ್ಟು ಸಣ್ಣ ವಿಚಾರ ಅಲ್ಲ. ಸೊ ಅವರು ಹಂಗೆ ಬೆಳಿಬೇಕಂತೇಳಿ ದೇವ್ರನ್ನ ಪ್ರಾರ್ಥನೆ ಮಾಡ್ತಾರೆ. 24ನೇ ವರ್ಷ ಅಯ್ಯಪ್ಪ ಸ್ವಾಮಿ ಪೂಜೆಯನ್ನು ಆ ಸ್ವಾಮಿ ಆಶೀರ್ವಾದದಿಂದ ಎಲ್ಲ ಸ್ವಾಮಿ ಭಕ್ತರಿಂದ ಆಶೀರ್ವಾದದಿಂದ ನಿತ್ಯವಾಗಿ ಪೂಜೆಯನ್ನು ಮಾಡ್ತಿದ್ದೀವಿ. ಅದು ಏನೋ ಗೊತ್ತಿಲ್ಲ ನನಗೆ. ನಾನು ಕೊನೆ ಉಸಿರು ಇರುವವರೆಗೆ ಕೂಡ ಅಯ್ಯಪ್ಪ ಸೇವೆನೇ ಮಾಡ್ತಿರ್ತೀನಿ. ಏಳು ಮಕ್ಕಳ ತಾಯಮ್ಮ ಸೇವೆ ಮಾಡ್ತಿರ್ತೀನಿ. ಎದಕ್ಕೆ ಈ ಮಾತು ಹೇಳ್ತೀನಿ ಅಂದರೆ, ನಾವು ಕೂಡ ಕಷ್ಟದಿಂದ ಬೆಳೆದಂಥವ್ರು. ಅಯ್ಯಪ್ಪ ಸ್ವಾಮಿ ಶಬರಿಮಲೆಗೆ ಹೋಗಿ ಬಂದಾಗಿಂದ ಕೂಡ ನಾವು ಒಂದೊಂದು ಮೆಟ್ಟಲ್ಲಿ ಏರು ಬರ್ತಿದ್ದೀವಿ. ಸ್ವಾಮಿ ಆಶೀರ್ವಾದದಿಂದ ನಾವು ಈ ಥರ ಇದ್ದೀವಿ ಅಂತ ಕೂಡ ಹೇಳ್ತೀವಿ. ಸರ್, ಶಬರಿಮಲೆಯಲ್ಲಿ ನಮ್ಮಣ್ಣ ಶ್ರೀನಿವಾಸ ಶಬರಿಮಲೆಗೆ ಹೋಗಿ ಅಲ್ಲಿಂದ ಅಕ್ಕಿ ತಂದು ಅದೇ ಪೊಂಗಲನ್ನು ಮಾಡಿ ಇವತ್ತು ಸ್ವಾಮಿಗಳಿಗೆ ಎಲ್ಲರಿಗೆ ಪ್ರಸಾದವನ್ನು ಕೊಡೋಂಥ ವ್ಯವಸ್ಥೆ ಮಾಡ್ತಿದ್ದೀವಿ. ಏಕೆಂದರೆ ಎಲ್ಲ ಭಕ್ತರು ಇಲ್ಲಿ ಬಂದಂಥ ಎಲ್ಲ ಭಕ್ತರು ಕೂಡ ಎಲ್ಲ ಅವ್ರ ಕಷ್ಟಗಳು ತೊಲಗಲಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನಾನು ಪ್ರಾರ್ಥನೆ ಮಾಡ್ತೀನಿ. ಸರ್, ನಮಗೆ MGR ಟೀಮ್ಗೆ ಏನಂದರೆ, ನಮಗೆ ಬರೀ ಸೇವೆ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ. ಬೇರೆ ಬಗ್ಗೆ ಆಲೋಚನೆ ಮಾಡೋದಿಲ್ಲ, ಬರೀ ಸೇವೆನೇ ಮಾಡ್ತಿರ್ತೀವಿ. ಶಬರಿಮಲೆಗೆ ಹೋಗಿ ಬಂದಿದ್ದ ತಕ್ಷಣ ಮತ್ತೆ ಐ ಕ್ಯಾಂಪನ್ನು ಇಕ್ಕಿವಿ. ಐ ಕ್ಯಾಂಪು ಬಡವರಿಗೆ ಬಗ್ಗರಿಗೆ. ಏಕೆಂದರೆ ದೇವಸ್ಥಾನಕ್ಕೆ ನಾನು ಸಾಯಿಬಾಬಾ ದೇವಸ್ಥಾನಕ್ಕೆ ಹೋದರೆ ಅವರು ಭಿಕ್ಷೆ ಬೇಡಿದಾಗ ಕೈ ಇಲ್ಲಿಕ್ಕೆ ದೂರ ಕಾಣ್ತಿದ್ದಾರೆ, ಪಾಪ ಕಾಣ್ತಿಲ್ಲ. ಅವರಿಗೆಲ್ಲ ನಾನು ಹೇಳಿ ಬಂದೀನಿ, ನನ್ನ ಫೋನ್ ನಂಬರ್ ಕೊಟ್ಟು ಬಂದೀನಿ. ಶಬರಿಮಲೆ ಹೋಗಿ ಬಂದಿದ್ದ ತಕ್ಷಣ ಅವರಿಗೆ ಐ ಆಪರೇಷನ್ ಮಾಡ್ತೀವಿ. ಅಯ್ಯಪ್ಪ ಸ್ವಾಮಿ ಈ ಭಾಗದಲ್ಲಿ ಭಾಳ ಅದ್ದೂರಿಯಾಗಿ ಪ್ರತಿ ವರ್ಷ 5ನೇ ತಾರೀಕು ಮಹಾಮಂಡಲ ಪೂಜೆ ನಾವು ಯಾವ ಥರ ಮಾಡ್ತೀವೋ ಅದೇ ಥರ ಮನೆಯಲ್ಲಿ ಮಹಾಮಂಡಲ ಪೂಜೆಯನ್ನೇ ಆಚರಿಸ್ತಿದ್ದಾರೆ ಅವರು ಅಯ್ಯಪ್ಪ ಭಕ್ತರು. ಅವರು ಭಾಳ ಇದು. ಆಮೇಲೆ ಇವತ್ತೆಲ್ಲ ಭಾಳ ಗುರುಸ್ವಾಮಿಗಳು ಬಂದಾರ. ಭಾಳ ಜನ ಭಕ್ತರು ಭಕ್ತಾದಿಗಳು ಅಯ್ಯಪ್ಪ ಮಾಲಾಧಾರಿಗಳು ಇದೆಲ್ಲ ನೋಡ್ತಿದ್ರೆ ಒಂದು ಅದ್ದೂರಿ ಅಯ್ಯಪ್ಪ ಜಾತ್ರೆನೇ ಕಾಣ್ತೈತಿ. ಏನಿಲ್ಲ, ಎಲ್ಲ ನಮ್ಮ ಬಳ್ಳಾರಿ ಜನ ಶಾಂತಿಯುತವಾಗಿ ಆಯುಷ್ಯ ಆರೋಗ್ಯ ಕೊಟ್ಟು ದೇವರು ಅಯ್ಯಪ್ಪ ಸ್ವಾಮಿ ಕಾಪಾಡ್ಲತ್ತಾರೆ. ಅವನು ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿ ಭಾಳ ರಶ್ ಐತೆ. ಹಂಗಾಗಿ ಸ್ವಲ್ಪ ನಿಧಾನವಾಗಿ ಹೋಗಿ ದರ್ಶನ ಮಾಡ್ಕೊಂಡು ನಿಧಾನ ಬರ್ಬೇಕಂತೇಳಿ ಎಲ್ಲರೂ ಅಯ್ಯಪ್ಪ ಸ್ವಾಮಿ ಅವರಿಗೆಲ್ಲ ಕಾಪಾಡ್ತಾರೆ ಅಂತ. ಗೋವಿಂದರಾಜರು ಬಹಳ ವರ್ಷಗಳಿಂದ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿ ಎಲ್ಲ ಭಕ್ತಾದಿಗಳ ಮತ್ತು ಅಯ್ಯಪ್ಪ ಸ್ವಾಮಿಗಳ ಮಾಲಾಧಾರಣೆ ಅವರಿಗೆ ಕರೆಸಿ ಪೂಜಾ ಪ್ರದರ್ಶನ ಮಾಡಿ ಪ್ರಸಾದವನ್ನು ಕೊಡ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮುನ್ನಟ್ಟದ ಬೆಳೀಲಿ ಅಂತೇಳಿ ಈ ಮೂಲಕ ಕೇಳಕ್ಕೆ ಇಚ್ಛಪಡ್ತೀನಿ. ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬಡವರಿಗೆಲ್ಲ ಯಾರೇ ಆಗಲಿ, ಯಾರಾದರೂ ಒಂದು ಪ್ರಾಣ ಕಳ್ಕೊಂಡ ಸಮಯದಲ್ಲಿ 108 ಅಥವಾ ಆಂಬುಲೆನ್ಸ್ ಮುಖಾಂತರ ತಕ್ಷಣ ಕರೆ ಮಾಡಿದ ತಕ್ಷಣವೇ ಅವರ ಮಾನವ ಬಾಲಿಗೆ ಹೋಗಿ ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರಿಗೆ ಆರೋಗ್ಯ ಐಶ್ವರ್ಯ
ಸಕಲ ಸಂಪದನ್ನು ಕೊಟ್ಟು ಸಮಾಜ ಸೇವೆ ಮಾಡಲು ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ಅಂತೇಳಿ ಅಯ್ಯಪ್ಪ ಸ್ವಾಮಿಯಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಶಬರಿಮಲೆಗೆ ಹೋಗ್ತಕ್ಕಂಥ ಇದೇ ಸಮಯದಲ್ಲಿ ಭಕ್ತಿ ವಿನಯದಿಂದ ಹೋಗಿ ಅವರು ಒಳ್ಳೆ ಆರೋಗ್ಯದಿಂದ ಪುನಃ ಬಂದು ಒಳ್ಳೆ ಸಮಾಜ ಸೇವೆ ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಕೊಡಲಿ ಅಂತ ಹೇಳಕ್ಕೆ ಇಚ್ಛಪಡ್ತೇನೆ. ಗೋವಿಂದರಾಜುಲವ್ರದ್ದು ಬೇಡಿಕೆ MGR ತಂಡ ಅವರು ಹಬ್ಬದ ರೀತಿಯಲ್ಲಿ ಮಾಡ್ತಾರೆ ಈ ಕಾರ್ಯಕ್ರಮ. ನಾವು ಸುಮಾರು 20 ವರ್ಷದಿಂದಲೂ ನೋಡ್ತಾ ಇದ್ದೀವಿ. 24 ಇಷ್ಟು ಭಕ್ತಿಯಿಂದ, ಇಷ್ಟು ಸಿಸ್ಟಮೆಟಿಕ್ ಆಗಿ, ಇಷ್ಟು ಜನರಿಗೆ ಅನ್ನ ಸಂತಾರ ಎಲ್ಲ ಮಾಡೋಂಥದ್ದು ನಾನು ಯಾರು ನೋಡಿಲ್ಲ. ಅವರು ಭಾಳ ಒಳ್ಳೆ ರೀತಿಯಿಂದ ಮಾಡ್ತಾ ಇದ್ದಾರೆ. ಅದಕ್ಕೆ ದೇವರು ಅವರಿಗೆ ಕಾರ್ಪೊರೇಟರ್ ಆಗಿ ಎಲೆಕ್ಷನಲ್ಲೂ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಒಬ್ಬ ಪಕ್ಷಕ್ಕೆ ಶಕ್ತಿ. ಗೋವಿಂದರಾಜರು ನಮ್ಮ ಪಕ್ಷದಿಂದ ಅವರೊಬ್ಬರು ಶಕ್ತಿ. ಅವ್ರಿಗೆ ದೇವರ ಆಶೀರ್ವಾದ ಕೊಡಲಿ, ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತಾರೆ. ಆಕ್ಚುಲಿ ಅಯ್ಯಪ್ಪ ಸ್ವಾಮಿಗೆ 36 ವರ್ಷದಿಂದ ನಡ್ಕೊಂಡ್ ಬರ್ತಾ ಇದ್ದಾರೆ ಅವ್ರ ಅಣ್ಣ ತಮ್ಮಂದ್ರು. ಅವರೆಲ್ಲ ಅವ್ರು ಯಾವಾಗಲೂ ಒಬ್ಬರೇ ಹೋಗಲ್ಲ, ಆದಷ್ಟು ಜನಗಳನ್ನೆಲ್ಲ ಸೇರಿಸ್ಕೊಂಡು ಅವ್ರಿಗೆ ಮಾಲೆ ಧಾರಣೆ ಹಾಕ್ಬಿಟ್ಟು ಅವ್ರಿಗೆ ಹೆಂಗ್ ಮಾಡಬೇಕು, ಪೂಜೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟು ಕರ್ಕೊಂಡು ಹೋಗುವಂತ ಒಂದು ಮನಸ್ಥಿತಿ ಅವ್ರದ್ದು. ಹಾಗಾಗಿ 24 ವರ್ಷದಿಂದ ಮಂಡಲ ಪೂಜೆ ವಿಜೃಂಭಣೆಯಿಂದ ಮಾಡ್ತಿರ್ತಾರೆ. ಅವರ ಒಂದು ಉದ್ದೇಶ ಇಷ್ಟೇ, 4 ಜನ ಒಳ್ಳೇದಾಗಬೇಕು, 4 ಜನ ಹೊಟ್ಟೆ ತುಂಬಬೇಕು. ಅವ್ರ ಹೊಟ್ಟೆ ತುಂಬಿದ್ರೇನ ಅದರಲ್ಲಿ ಅವರು ಸಂತೋಷ ಪಡೋರು. ಅವ್ರು ಏನು ಸೇವೆ ಮಾಡಿರ್ತಾರೆ ಆ ಸೇವೆ ಇವ್ರು ಮಾಡಿರೋದು ಕಣ್ಣಿನ ಐ ಕ್ಯಾಂಪ್ ಮಾಡಿದ್ದಕ್ಕೆ ನಾನಿದ್ದೀನಿ ಜೊತೆಯಲ್ಲಿ, ಮತ್ತೆ ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ, ಬಹಳಷ್ಟು ಪ್ರಜಾ ಸೇವೆ ಮಾಡಿದ್ದಾರೆ. ನನ್ನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಏರಿಯಾ ಅಲ್ಲ, ನನಗೆ ಸಂಬಂಧನೇ ಇಲ್ಲ, ನಾನು ಇರೋದೆಲ್ಲೋ ದೂರ ರಾಯಲ್ ಸರ್ಕಲಲ್ಲಿ. ಇವರು ಮಾಡೋದಕ್ಕೆ ಪ್ರತಿಯೊಂದಕ್ಕೂ ಬಟ್ ಅವರ ಉದ್ದೇಶ ಒಂದೇ, ಎಲ್ಲರೂ ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಸಂತೋಷವಿರಬೇಕು. ಆ ಸಂತೋಷದಲ್ಲಿ ಅವ್ರ ಸಂತೋಷದಲ್ಲಿ ನನ್ನ ಸಂತೋಷವನ್ನು ನೋಡ್ಕೊತೀನಿ ಅನ್ನೋ ಒಂದು ಸ್ವಭಾವ. ಅಂಥವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಶಕ್ತಿ, ಹೆಚ್ಚಿನ ಆರೋಗ್ಯ, ಹೆಚ್ಚಿನ ಐಶ್ವರ್ಯ ನೀಡಬೇಕಾಗಿ ಮನಸ್ಫೂರ್ತಿಯಾಗಿ